ಅಲ್ಲ ರೆಸಾರ್ಟ್ ಅವರು ಬರೀ ಏನ್ ಗುರು ಇರೋದು ಮೂವಿ ಅಮ್ಮ ಉದ್ದಾಗ ಬೆಳಿಬೇಕಲ್ಲ ಇವ್ರಿಗೆ ಬೆಳಿಬೇಕಲ್ಲ ಗತ್ತಲ್ಲಿ ಎರಡು ಅಡಿ ಬೆಳೆದ್ಬಿಟ್ಟು ನಮ್ದೆ ಲೋ ವಿಜಯ್ ಇದಾಮದಾಬೆ ಇಲ್ಲ ಪಾಪ ಮರ್ಯ ಎದಾಳಲೆ ಗುಳಿ ಎದಾಳಲೆ ನಾಳೆ ಹೇಳಪ್ಪ ಅಪ್ಪಂತ ಹಾಲು ಕುಡ್ದಿಯಾ ನೈಟ್ ಹಾಲು ಇಲ್ಲ ಬೆಳಿಗ್ಗೆ ಹಾಲು ಕುಡಿಯಪ್ಪ ಅಂತ ಕುಡಿದ್ಬಿಟ್ಟು ಒಳ್ಳೆ ಇದಾಗ ಮಾಡ್ಬಿಟ್ಟಿರೋದು ಚೆನ್ನಾಗಿ ಕುಡ್ದಿ ಪೌಷ್ಟಿಕಾಂಶ ಎಲ್ಲ ಬಂದ್ಬಿಟ್ಟು ನಿಂಗೆ ಸಾಕು ಅದೇ ಕೇಳ್ಬೇಡ ಹಾಲ ಅಪ್ಪನ ಹಾಲಲ್ಲಿ ಜಾಸ್ತಿ ಪೌಷ್ಟಿಕಾಂಶ ಇರ್ತದೆ ಜಿನಳೆ ಕಟ್ ಮಸ್ತ್ ಆಗವನ ಅಪ್ಪ ನಿಮ್ಮ ಅಮ್ಮನ ಪರಿಶುದ್ಧ ಇಲ್ಲಕಲ್ಲ ಇಬ್ರು ತಾವಿರೋದೇ ಕ್ರಿಮಿ ಕೀಟಾಣಿಗಳು ಗುಳಿ ಮರಿಗೆ ಹಾಲು ಅಂದ್ರೆ ಈಗ ಅವನ್ಗ ಇಂತ ಇರೋದು ಕಸಡ ಹಾಲು ದೊಡ್ಡ ಕಸಡ ಹಾಲು ಕುಡಿಯೋನೆ ಅಂತ ದೊಡ್ಡ ಕಚಡ ಗೈಸ್ ನಮ್ ಕಾರ್ ನೋಡಿ ಒಳ್ಳೆ ಮಿನಿ ರೂಮ್ ಮಾಡಕ್ ಬಿಟ್ಟವಿ ಇಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಬಲೆ ಬಲೆ ಮಮ್ಮಿ ಈ ನಿಮ್ಮ ಕನ್ನಡಿಗ ಆಮೇಲೆ ಕನ್ನಡಿಗ ನೆಡ್ತಿ ವಿಡಿಯೋ ಮಾಡ್ತಾರ ಪಾಪ ಮಗ ತೋರ್ಸ್ಕೊಡಪ್ಪ ಆಮೇಲೆ ಈ ಪಾಪು ಆಮೇಲೆ ಅಲ್ಲಿ ಹಿಂದೆ ಬಾಮ ಇದ ಗುಳಿ ಮರಿ ಮಾಡೋಣ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಿಂದೆ ನೋಡು ಹಂಗೆ ಇನ್ನು ತೋರ್ಸಂಗೆ ಮಾಮೂಲಿ ಅದೇ ಬಾಣ ಇರೋದು ಇಲ್ಲ 6:30 ಇವಾಗ ಟೈಮು ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಅನ್ಕೊಳ್ಳಿ ವೆದರ್ ಮಾತ್ರ ಒಳ್ಳೆ ಎದ್ದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮಡಿಕೇರಿ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇವಾಗ ಬನ್ನಿ ರೆಸಾರ್ಟ್ಗೆ ಹೋಗವ ಇವತ್ತಿನ ವಿಡಿಯೋ ಅಲ್ಟಿಮೇಟ್ ಆಗಿರ್ತದೆ ನೋಡಿದವ್ರು ಏನ್ ಗಾಡಿ ಬೆಳಗಿನ ಜಾವ ಮಡಿಕೇರಿ ವೆದರು ಮಾದೇಶ್ವರನ್ ಸಾಂಗು ಸಿಕ್ಕಾಪಟ್ಟೆ ಒಳ್ಳೆ ಒಂಥರ ಸ್ವರ್ಗದ ಫೀಲ್ ಕೊಡ್ತಾ ಇದೆ ಅನ್ಕೊಳ್ಳಿ ಅಷ್ಟು ಸಕ್ಕತ್ತಾಗಿದೆ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಾ ಆರಾಮ ನಮಸ್ತೆ ಚೆನ್ನಾಗಿದ್ದೀರಾ ಹಾಯ್ ಬ್ರೋ ಆರಾಮ ನಮಸ್ತೆ ನಿಮ್ಮಷ್ಟೇ ನೋಡ್ಯಕ್ಕಾಗಿಲ್ಲ ನೋಡಿ ಇವ್ನು ಇಷ್ಟು ಜನ ಬಂದ್ಬಿಟ್ಟಿದ್ದೀರಾ ಹಲೋ ಎಲ್ಲ ಮಡಿಕೇರಿ ದಸರಾ ಬಂದವ್ರಾ ಬನ್ನಿ ಬನ್ನಿ ಬ್ರೋ ಅದಕ್ಕೇನಂತೆ ಬ್ರೋ ನಾವು ಗೈಸ್ ನಾವಿವಾಗ ಇಲ್ಲಿ ನೋಡಿ ಒಂದು ಬ್ಯೂಟಿಫುಲ್ ಸಕ್ಕದಾಗಿರೋ ಬೊಂಬಟಾಗಿರೋ ಜಾಗ ಇಲ್ಲಿ ನೋಡಿ ನಮ್ ಕಾರ್ ನಿಲ್ಸವಿ ಈ ಕಡೆ ಪೂರ್ತಿ ಅಂದ್ರೆ ಫುಲ್ ಗ್ರೀನರಿ ಅನ್ಕೊಳ್ಳಿ ಇತ್ತಾಗ ಹೋದ್ರೆ ಇತ್ತಾಗೆ ಕಾಫಿ ತೋಟ ಇರ್ಬೇಕು ಇವೆಲ್ಲ ನಮ್ದೇ ಅವಲ್ಲ ಇದು ನಮ್ದೇ ವಿಜಿ ನಿಂದೆ ಅದ ಪಾಪ ನಿಮ್ದೇ ಅದ ಪಾಪನಗಳ ಮಡಿಕೇರಿನೇ ಒಂದು ಅಂತ ನನ್ ಮಕ್ಳ ಕಾರ್ ಲಾಕ್ ಮಾಡಿಲ್ಲ ಮೋದಾವಿ ಕಣಂತೀರಾ ಮೋದಾವೆ ಸಿಕ್ಕಾಪಟ್ಟೆ ಸಕ್ಕದಾಗದೆ ಅನ್ಕೊಳ್ಳಿ ವೆದರ್ಗೆ ಕಾಸು ಕೊಡ್ಬೇಕು ಇಲ್ಲ 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 ನಮ್ಮೂರ್ಲು ಅವ ಇದು ದಾರ ಕಟ್ಟೋದು ಇಲ್ಲಿ ನೋಡಿ ಕಳ್ಳಿ ಗೊತ್ತಿರಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡವ್ರೆ ಏನೆಲ್ಲ ಇರೋದು ಬಡಿ ಮಗುನ್ ವೆದರ್ಗೆ ಕಾಸು ಕಳ ಆದ್ರೂ ಈಗ ಹಿಂಗೆ ನಡ್ಕೊಂಡ ಬಿಡ್ಬೇಕು ಅನ್ಸುತ್ತೆ ನಿಮ್ಮ ಅಜ್ಜಿಗೆ ಹಂಗೆ ಒಂದು ಕ್ಯಾಟ್ ವಾಕ್ ಮಾಡಂಗೆ ನಮ್ಮ ಮಗನೇ ನೀನಿಲ್ಲ ಆಪರೇಷನ್ ಅಂದ್ರ ಮಗನೇ ಅಮಾಸೆ ಗೈಸ್ ರೆಸಾರ್ಟ್ ಬಂದ ಪಾಪ ಮರಿ ಮ್ಯಾವ್ ಇಳೇಮಿ ನಮ್ ಗುಳಿ ಮರಿಗೆ ರೂಮ್ ಕೊಡ್ತಲ್ಲ ಇದು ರೆಸಾರ್ಟ್ ಆಲ್ರೆಡಿ ಬುಕ್ ಆಗ್ಬಿಟ್ಟಿದಾವಂತೆ ಅಂತ ಹೇಳ್ಬಿಟ್ಟು ಪ್ರ್ಯಾಂಕ್ ಮಾಡೋಣ ಇವಾಗ ರೂಮೇ ಬುಕ್ ಆಗಿದೆ ಅಂತ ನಮ್ನೆ ಕರ್ಸಿದ್ರು ಮುಸ್ನಿಗ್ ಜರ್ಬರ್ ಹಾಕೊಂಡ್ ಬಾಮುದಾವೆ ದಡಿ ಮುದಾವೆ ನಿನ್ ಮೂತಿ ನೋಡ್ಬಿಟ್ಟೆ ನೀನ್ ದನ ತಿನ್ನಂಗ್ ತಿಂತಿ ಅನ್ಬಿಟ್ಟೆ ಕುಡ್ನೆಲ್ಲ ಹಾಕೊಂಡ್ ಮಾರು ಚಿಪ್ಸ್ ಕೊಡು ನಾಷ್ಟ ಕೇಳಲ್ಲ ನಾಷ್ಟನ ಕೊಡಲ್ಲ ಅಂದ್ರಕಲ್ಲ ಏನ್ ಬಲ ನಮ್ ಮೈಸೂರು ಬರ್ರಿ ನೋಡ್ಕೊಳ
ಒಂದು ಫೋಟೋ ತಗೊಂಡಿದ್ದೀನ ವಿಜಯ್. ನಂಬರ್ ಇಸ್ಕೊಂಡಿಕೊಂಡ್ ಬಾ. ಎಲ್ಲ ಹೊಡ್ಗ ನೀ ಮೈಸೂರಲ್ಲಿ ಇರೋರಿಗೆ ಗೊತ್ತು ಮಂಗ್ಳೂರಲ್ಲಿ ಹೋಟ್ಲ್ ಇಲ್ಲವೇ ಅಂತ. ಮಂಗ್ಳೂರಲ್ಲಿ ಇರೋರಿಗೆ ಹೋಟ್ಲ್ ಮಾಡಿಕೆ ಇಲ್ಲ. ಹೊಟ್ಟೆ ಏನು ಬಿಟ್ಟಿ ಕೇಳ್ಬಂಬ್ರಿ ಅನ್ನುವ ಪಾಪು ಯಾರೋ ಅವ್ರನ್ನ ಇವಾಗ ರೆಸಾರ್ಟ್ ಚೆಕ್ ಇನ್ ಟೈಮ್ ಬಂದು 11:30, ನಾವು 9:30 ಬಂದ್ಬಿಟ್ಟೇವಿ. 2 ಅವರ್ ಟೈಮ್ ಸ್ಪೆಂಡ್ ಮಾಡಬೇಕು, ಹೊಟ್ಟೆ ಊಟ ಇಲ್ಲ. ಯಾರನ್ನ ಒಬ್ರು ಮಂಗ್ಳು ಇಲ್ಲೇ ಈ ಕಡೆ ಸೈಡ್ ಅವ್ರು ಕೇಳಿದ್ವಿ, ಅವ್ರು ಇಲ್ಲ ಇಲ್ಲಿ ಹೋಟ್ಲೇ ಇಲ್ಲ ಅಂದ್ರು. ಆದ್ರೆ ಇಲ್ಲೊಂದು ಹೋಟ್ಲು, ಸಣ್ಣ ಹೋಟ್ಲದೆ. ಹೆಂಗ್ ಬಂದೋಳ ಕೊಟ್ಟಿಟ್ಟಾರೆ ನನ್ನ ಮಗನೇ ಚಪ್ಪಲಿ ಆಸೆ ಬಿಟ್ಬಿಟ್ ಬಾ. ನನ್ನ ಮಗನೇ ಬರ್ಲಾ ಇಲ್ಲಿ ಮಕ್ಕಳ ಹೇಳಿರೋದು ಇಲ್ಲಿ ಹೋಟ್ಲೇ ಇಲ್ಲ ಅಂತ ನಾನು ತಿಂದಿಲ್ಲ, ಇವರು ತಿನ್ಬಾರ್ದು. ಹೊಟ್ಟೆ ಒಂದೊಂದವ್ರಿಗೆಲ್ಲ ನೀರು ಕೊಟ್ರೆ ಒಳ್ಳೆ ಏನೇನಿದ್ದಂತೆ ನಾವಿಬ್ರು ಸಂಜೆ WWE ಅಲ್ಲ, ರೆಸಾರ್ಟ್ ಅವರು ಬರೀ ಯಾವ ಗಲ್ಲಿ ನಾವು ಹೊಟ್ಟೆ ಎಲ್ಲ ನೋಡ್ಬೇಕು ಸುಮ್ಮನೆ. ಇವಾಗ ಪ್ಲಾನ್ ಆಗಿರೋದೇನು ಅಂದ್ರೆ, ಇವನು ಇವ್ರತ್ತೆ ಮಗನ್ ಕಿಡಿಕತಾನೆ. ಗೂಳಿ ನಮ್ಮ ಇವನು ಇವ್ರತ್ತೆ ಮಗನ್ ಕಿಡಿಕತಾನೆ, ಅವನು ಅವ್ರತ್ತೆ ಮಗನ್ ಕಿಡಿಕತಾನೆ. ನಾವು ನನ್ನ ಅತ್ತೆ ಮಗನ್ ಕಿಡಿಕತ್ನಿ, ಇವನು ಇವ್ರತ್ತೆ ಮಗನ್ ಕಿಡಿಕತಾನೆ. ಜಗಳ ಆಡಿ ರೆಸಾರ್ಟ್ ಅವರೆಲ್ಲ ನಿಂತ್ಕೊಂಡು ನೋಡ್ಬೇಕು, ಆ ತರ ಜಗಳ ಆಡ್ತೀವಿ ಇವಾಗ ಹೋಗ್ಬಿಟ್ಟು. ಕಮೆಂಟ್ಸ್ ಮಾಡಿ ಯಾರು ಗೆಲ್ತಾರ. ಇದು ಪಾಪು ಅಮ್ಮ, ನಮ್ ಪಾಪು. ಇದು ಪಾಪು, ಇದ್ರ ಹೆಸರು ವಿನಯ್ ಅಂತ. ಗೈಸ್, ಯಾವ ಲೋಪರ್ ನನ್ನ ಮಕ್ಕಳು ಅಲ್ಲುಜಿಲ್ಲ. 4 ಜನದಲ್ಲಿ 4 ಜನ ಅಲ್ಲುಜಿಲ್ಲ, ಮಕ್ಕಳ ತೊಳೆದಿಲ್ಲ. ಗೂಳಿ ಅಲ್ಲುಜಿಲ್ಲ ನೋಡ. ಸಾಯಗಂಟು ತೊಪ್ಪ ತಿನ್ನೋದು ತೊಪ್ಪ ಇಕ್ಕದು ಗೂಳಿ. ಊರ್ ಸುತ್ತಾಡಿ ಸುತ್ತ ರೊಟ್ಟಿ ಕೊಟ್ಟವ್ರೆ. ಡೌನ್ ಮಕಾರ ಹಿಡಿದ್ಬಿಟ್ಟಲ್ಲ ಉತ್ತರ ಮಕ್ಕಳಿಗೆ. ಎಲ್ಲಿಗೆ ಹೋಗಿದೆ? ವಾಸರ ಹೋಗಿದ್ದು ಹಿಂದೆ ಇತ್ತು ಗೋಳಿ ಮರಿ. ಗೈಸ್ ಊಟ ಎಲ್ಲ ಮುಗೀತು. ಇವಾಗ ಇಲ್ಲಿ ನೋಡಿ 21 ಕಿಲೋಮೀಟರ್ ಅದೇ ಒಂದು ಬೆಟ್ಟದ ಪುರ ಕಡೆ ನನ್ನ ಮಗನಿಗೆ ಯಶಸ್ವಿ ಥಿಯೇಟರ್ ಅಂತ ಒಂದಿದೆ, ಅಲ್ಲಿ ಕಾಂತಾರ ಪಿಕ್ಚರ್ ಹಾಕೊಂಡಿದಾರಂತೆ. ಕಾಂತಾರ ಹೆವಿ ಐಪ್ ಕೊಡ್ತವ್ರೆ ಮೂವಿಗೆ. ನಾನು ನನ್ನ ಆನೆಸ್ಟ್ ಒಪಿನಿಯನ್ ಹೇಳ್ತೀನಿ ಹೆಂಗದೆ ಮೂವಿ ಅಂತ ನೋಡ್ಕೊ ಬಂದ್ಬಿಟ್ಟು. ದಿನಲ್ಲಿ ಅರ್ಧ ನೋಡ್ಬಿಟ್ಟೇನೆ ಕರ್ಕ ಬಂದಿರೋದ ಲೋಪರ್ ನನ್ನ ಮಗನ. ಫುಲ್ ಕಾಪ್ ಚಾಂಡ್ದವನೇ ಅನ್ಕೊಳ್ಳಿ. ಬನ್ನಿ ಇವಾಗ ಮೂವಿ ನೋಡ್ಕೊಂಡು ಹೆಂಗದೆ ಅಂತ ನಿಮ್ಗೂ ಹೇಳ್ತೀನಿ. ಕಾಂತಾರ ನೋಡಕ್ಕೆ ಸಕಲೇಶ್ಪುರದಲ್ಲಿ ಥಿಯೇಟರ್ ಬಂದವೆ ನೋಡಿ. ಕಾಂತಾರ ಯಾವುದು ಇದು ಯಶಸ್ವಿ ಥಿಯೇಟ್ರು ಅಂತ. ಇಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಬೇರೆ ಬೇರೆ ಊರಿಗೆ ಹೋಗಿ ಬೇರೆ ಬೇರೆ ಥಿಯೇಟ್ರಲ್ಲಿ ಮೂವಿ ನೋಡ್ತಿರೋದು. ಡೀಸೆಂಟಾಗಿ ಬರಬೇಕು ಅಂದ್ಬಿಟ್ಟು ಈ ಗೂಳಿ ಮರಿ ನೋಡಿ ಹೆಂಗ್ ಗೊತ್ತದೆ. ಬನ್ನಿ ನಿಮಗೆ ಸಕಲೇಶ್ಪುರ ಟ್ರೈನಿಂಗ್ ಇದು ಥಿಯೇಟ್ರ್ ಹೆಂಗದೆ ತೋರಿಸ್ಕೊಡ್ತೀನಿ. ನಾನು ನಮ್ಮ ಪಾಪು ಮತ್ತು ನಮ್ಮ ಮಿಸ್ಸಸ್ಸು ಫಸ್ಟ್ ಟೈಮ್ ಇದೇ ಮೊದಲನೇ ನಮ್ಮ ಪಾಪು ಕರ್ಕೊಂಡು ಫಿಲಮ್ ಹೋಗ್ತಿರೋದು. ನಮ್ಮ ಕಾಲದಲ್ಲೆಲ್ಲ ಯಾರು ತೋರಿಸಿರ್ಲಿಲ್ಲ. ರಾಮಾಯಣ ಜುಮ್ ಅಂತ ಅದೇ ಗೈಸ್. ಫಸ್ಟ್ ಹಾಫ್ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಹಾಫ್ ಹೆಂಗಿರುತ್ತೆ ನೋಡ್ಬೇಕು. ಫಸ್ಟ್ ಹಾಫ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗದೆ. ಒಳ್ಳೆ ಥ್ರಿಲ್ಲಿಂಗ್ ಪಾಯಿಂಟಲ್ಲಿ ಮಧ್ಯದಲ್ಲಿ ನಿಲ್ಸಿ ಗೈಸ್. ಮೂವಿ ಮಾತ್ರ ಅಪ್ಪ ಕೈ ಎತ್ತಿ ಮುಗಿಬೇಕು ಆ ಥರ ಥಿಂಕ್ ಮಾಡೋರಲ್ಲ. ಅಯ್ಯಪ್ಪ ಹೆಂಗುರು ಇರೋದು ಮೂವಿ ಅಮ್ಮ.
ನಿಜೋಲು ಗೈ ಸೀರಿಯಸ್ ಆಗಿ ಮೈ ರೋಮ ಎಲ್ಲ ಎಸ್ಕತ್ತದೆ ಅನ್ಕೊಳ್ಳಿ ಆ ಮೂವಿ. ಅದು ಯಪ್ಪ ಅದ್ರಲ್ಲೂ ದೈವ ಬರೋದಮ್ಮ, ದೈವ ಬರೋದ್ ಹೆಂಗ್ಲ ಮಾಡೋದು, ಆ ಥಿಂಕಿಂಗ್ ಹೆಂಗ್ಲ ಆ ತರ ಬರ್ತದೆ. ಅಲ್ಲ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನು ಅಯ್ಯಬ್ಬಬ್ಬಬ್ಬಬ್ಬ ಏನ್ ಗುರು ಮಾಡಿರೋದು ವಿಡಿಯೋ ಈ ಮೂವಿನ. ಅಮ್ಮ ಕಾಂತಾರ ನಿಜವಾಗ್ಲೂ ಒಂದು ದಂತಕಥೆನೆ, ನಿಜವಾಗ್ಲೂ ಒಂದು ದೊಡ್ಡ ದಂತಕಥೆ, ಅದು ನಾರ್ಮಲ್ ಕಥೆ ಅಲ್ಲ. ಬನ್ನಿ ಇವಾಗ ರೆಸಾರ್ಟ್ಗೆ ಹೋಗವ, ಏನು ಮಾಡೋಕ್ಕಾಗಲ್ಲ. ಮೂವಿನ ಅದು ಮೂವಿ ಥರ ನೋಡಿ, ಬಟ್ ಈ ಮೂವಿ ಥರ ನೋಡೋಕ್ಕೆ ಆಗಲ್ಲ ಅಂತಂದ್ರೆ ಅಷ್ಟಕ್ಕದಾಗದೆ. ಅಲ್ಟಿಮೇಟ್ ಅನ್ಕೊಂಡ್ರೆ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ನಮಸ್ತೆ ಆರಾಮ, ಚೆನ್ನಾಗಿದ್ದೀರಾ? ಏನ್ ನೋಡ್ತೀವಿ ಬ್ರೋ ನಿಮ್ದು? ಥ್ಯಾಂಕ್ ಯು. ಹಾಂ ಎಲ್ಲರೂ ಸಾಕು ಬ್ರೋ. ಹಾಯ್ ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ ಬ್ರೋ, ನಾನು ಮಡಿಕೇರಿ ದಸರಾ ಚೆನ್ನಾಗಿದ್ದೀರಾ? ಬ್ರೋ ನಾನು ಮಧ್ಯಾಹ್ನ 12 ಗಂಟೆಗೆ ಬಂದ್ಬಿಟ್ಟೆ. ಗೈಸ್ ಮೂವಿ ಬಗ್ಗೆ ಏನು ಮಾತಾಡಂಗಿಲ್ಲ, ಮೂವಿ ಮಾತ್ರ ಸಿಕ್ಕಾಬಿಟ್ಟೆ ನೋಡ್ಬೇಕು ಅಂತ ಗೈಸ್. ರೆಸಾರ್ಟಿಗೆ ಬಂದು ಕುಳ್ಳ ಬಟ್ಟೆ ಎದ್ಗಳಿಗೆ ಒದ್ದಾಡ್ತವನೆ. ಕವರ್ ತಗೊಂಡ ನಾನು ಮಗನಲ್ಲೇ, ಅದಕ್ಕೆ ಬೆಳೆದ್ರೆ ಹೊಸಿ ಉದ್ದಾಗಿ ಬೆಳಿಬೇಕಲ್ಲ ಇವ್ರಿಗೆ. ಬೆಳೆದ್ಬಿಟ್ಟು ನಮ್ನ ಎತ್ಕೊಡಿದ್ರ ಎಲ್ಲಪ್ಪ ಎತ್ಕೊಡೋದು. ಅಪ್ಪ ಅವ್ವ ಎದೆ ಮಟ್ಟ ಗಂಟೆ ಬೆಳೆಸೋದು ಹುಸಿ ಬುದ್ಧಿ ಕಲಿಲ್ಲ ಇನ್ನೇನಿಲ್ಲ. ರವಿ ಕಣಂತೆ ಬಂದಿದ ತಕ್ಷಣ ಫಸ್ಟ್ ಊಟ ಹಾಕೊಂಡವಿ, ಚಪಾತಿ. ಸೇಮ್ ಹಾಕೊಂಡ್ಬಿಟ್ಟಿದ್ರೆ ಎಲ್ಲ, ಯಾರು ರೈಸ್ ಹಾಕೊಂಡಿಲ್ಲ. ನಮ್ಮ ಪಾಪ ಮರಿ ಇವಾಗ ಬಂದದ. ರೈಸ್ ನಿಮ್ಗೆ ನಾನು ಉಳ್ಕೊಂಡಿರೋ ರೂಮ್ ತೋರಿಸ್ತೀನಿ ನೋಡಿ. ಈ ಕಡೆ ಒಂದು ಬೆಡ್ ಕೊಟ್ಟವ್ರೆ, ಇಲ್ಲಿ ನಾನು ನನ್ನ ಮಿಸ್ಸಸ್ಸು. ಪಾಪ ಬೇಕಾ ನಾನ್ ಬೇಕಾ? ಈ ಕಡೆ ಪಾಪ ಮತ್ತೆ ನಮ್ ಗುಳಿ ಮರಿ. ಇತ್ತಾಗೆ ಸ್ಕ್ರೀನ್ ಹಾಕವ್ರೆ, ಮೋಸ್ಟ್ಲಿ ಒಳ್ಳೆ ವ್ಯೂ ಇರಬೇಕು. ಮೈ ಗಾಡ್ ಸಖತ್ತಾಗದೆ ಗೈಸ್. ಇದು ವ್ಯೂ ಪಾಯಿಂಟು. ಇಲ್ಲಿ ಕುತ್ಕೊಂಡು ಊಟ ಎಲ್ಲ ಅಲ್ಲಿ ಮಾಡೋದು, ಇಲ್ಲಿ ಸುಮ್ಮನೆ ಕುತ್ಕೊಂಡು ಮಾತಾಡೋಕ್ಕೆ. ಅಯ್ಯಪ್ಪ ಹೆಂಗ್ ಗುರು ಇದಿರೋದು. ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿಮೇಟ್ ಆಗದೆ ಗೈಸ್, ಸಕ್ಕತ್ತಾಗದೆ. ಒಳ್ಳೆ ವೆದರ್ ಅನ್ಕೊಳ್ಳಿ. ಅದ್ಬಿಟ್ರೆ ಈಗ ಒಂದು ಕನ್ನಡಿ ಕೊಟ್ಟವ್ರೆ, ಆಮೇಲೆ ಇದು ಯಾವುದೋ ರ್ಯಾಕ್ ಕೊಟ್ಟವ್ರೆ. ಈ ಕಡೆ ವಾಶ್ರೂಮು, ಒಟ್ನಲ್ಲಿ ರೂಮು ಡಿಸೆಂಟ್ ಆಗದೆ, ಚೆನ್ನಾಗದೆ. ಫ್ಯಾನ್ ಒಂಥರ ಸ್ಟೈಲಿಶ್ ಆಗಿ ಹಾಕ್ಸವ್ರೆ. ಮೇಕೆಲ್ಲ ಇವಾಗ ಮೋಸ್ಟ್ಲಿ ಪೇಂಟ್ ಮಾಡ್ತಿರ್ಬೋದು. ಇತ್ತಾಗ ನೋಡಿದ್ರೆ ನಮ್ಮ ಪಾಪ ಮರಿ ಹೋಯ್ತು ಹೊಳಿಕೆ. ಗೈಸ್ ಸ್ನಾನ ಮಾಡ್ಕೊಂಡು ರೆಡಿ ಆಗಾಯ್ತು. ನನ್ನ ಮಿಸ್ಸಸ್ಸು ಸ್ನಾನ ಮಾಡಿದೀನಿ. ಅಯ್ಯೋ ಬಿಡಪ್ಪ, ನೀನು ಸ್ನಾನ ಮಾಡೋದು ನೋಡೋಕ್ಕೆ ಆಗಲ್ಲ, ಹಂಗೆ ಮಾಡ್ತೀಯ ಸ್ನಾನ. ಗೈಸ್ ಇವಾಗ ಕೆಳಗಡೆ ಹಿಂಗೆ ನಡ್ಕೊಯ್ತಾವಿ. ಈ ವೆದರು, ಈ ಸಂಜೆ ಟೈಮು, ಕೂಲ್ ವೆದರು, ಹಾಟ್ ಹೆಂಡ್ತಿ, ಒಂಥರ ಚೆನ್ನಾಗದೆ ಗೈಸ್ ಜೀವನ. ಮತ್ತೆ ಗೈಸ್ ನಾನು ಬಂದಿರೋ ರೆಸಾರ್ಟ್, ಇದು ರೆಸಾರ್ಟ್ ಅಲ್ಲ, ಬಟ್ ಆದರೆ ನೋಡಕ್ಕೆ ಒಂಥರ ರೆಸಾರ್ಟ್ ಥರನೇ ಸಕ್ಕತ್ತಾಗದೆ ಅನ್ಕೊಳ್ಳಿ. ಒಳ್ಳೆ ನೇಚರು, ಸಿಕ್ಕಾಪಟ್ಟೆ ಒಳ್ಳೆ ನೇಚರ್ ಅನ್ಕೊಳ್ಳಿ. ಸುತ್ತ ಕಾಡಿದ್ದಂಗೆ, ಮಧ್ಯದಲ್ಲಿ ಮಾತ್ರ ಈ ಹೋಮ್ ಸ್ಟೇ. ನಾನು ಬಂದಿರೋದು ಇಲ್ಲಿ ನೋಡಿ, ಪಿಲ್ಲಾಕ್ ವಿಸ್ಟಾ ಹೋಮ್ ಸ್ಟೇ ಅಂತ ಇದೆ ನಾನು ಬಂದಿರೋ ಹೋಮ್ ಸ್ಟೇ. ಇದಿರೋದು ಸಕಲೇಶ್ಪುರದಲ್ಲಿ. ನಿಮಗೂ ಏನಾರು ಬೇಕು ಅಂದರೆ ಕೆಳಗಡೆ ಅವರ ನಂಬರ್ ಹಾಕಿರ್ತೀನಿ, ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ ಎಲ್ಲ ಹಾಕಿರ್ತೀನಿ. ನೀವು ಬಂದು ವಿಸಿಟ್ ಮಾಡಿ. ಸಿಕ್ಕಾಪಟ್ಟೆ ಸಕ್ಕತ್ತಾಗದೆ ಗೈಸ್. ಫುಡ್ಡಲ್ಲಿ ಹೈಜೀನಿಕ್ ಆಗಿರ್ತದೆ. ಆಮೇಲೆ ಮಧ್ಯಾಹ್ನ ಚಿಕನ್ ಕೊಟ್ಟಿದ್ರು, ಅಲ್ಟಿಮೇಟ್ ಆಗಿತ್ತು. ಚಿಕನ್ನು ಸಕ್ಕತ್ತಾಗಿತ್ತು. ಅದು ಬಿಟ್ರೆ ಚೆನ್ನಾಗದೆ. ಎಲ್ಲ ಫ್ಯಾಮಿಲಿ ಸಮೇತ ಬರ್ಬೋದು. ಜಾಸ್ತಿ ಫ್ಯಾಮಿಲಿಗಳೇ ಬಂದಿರೋದು. ನಾವೇ ಹಿಂಗೆ ಐಕೈಕ್ಳು ಬಂದಿರೋದು. ಅದು ಬಿಟ್ರೆ ಇಲ್ಲಿ ನೋಡಿ ಆಂಬಿಯನ್ಸ್ ಎಲ್ಲ ಸಕ್ಕತ್ತಾಗದೆ, ಒಂಥರ ಚೆನ್ನಾಗದೆ, ನೆಮ್ಮದಿ ಅನ್ಕೊಳ್ರಿ. ಯಾರು ಪೀಸ್ ಬೇಕು ಅಂದವರು ಈ ಜಾಗಕ್ಕೆ ಬಂದು ವಿಸಿಟ್ ಮಾಡಿ. ಇವಾಗ ನನ್ನ ಎಡ್ತಿ ಮಕ್ಳೇ ನೋಡ್ತವ್ರು ನೋಡಿ. ಡೋಂಗಿ ಮಕ್ಳ ಅಲ್ಲ, ಅವು ನಾಲ್ ಕುಡಿತಿದ್ಯಾ? ಯಾಕ್ಲಾ ಏನೇ ಮಾಡ್ತೀನಿ ಅವು ನಾಲ್ ಚೆನ್ನಾಗಿ ಕುಡಿದ್ಬಿಟ್ಟೇನೋ, ಸಕ್ಕದಾಗ ಕುಡ್ಕೊಂಡೆ ಏನೋ ಹಂಗೆ. ಕತೆ ಗುಳಿ ಮರಿ ಹೊಸ ಗಿಸ ತಡಿ ಕೊಡೋದಕ್ಕಲ್ಲ ಸಕಲೇಶ್ಪುರದಲ್ಲಿ ಗುಳಿ ಇದೆಲ್ಲ ಊರ್ ಬತ್ತು, ಇದೆಲ್ಲ ಊರ್ ಬತ್ತು, ಇದೆಲ್ಲ ಊರ್ ಬತ್ತು ಇದೆಲ್ಲ. ಟಾಟಾ ಬೈ ಬೈ, ಲವ್ ಜಾಸ್ತಿ.
ಇವತ್ತಿನ ಕಥೆನ ಎಲ್ಲಿಗೆ ಮುಗಿಸ್ತೀನಿ. ನಮ್ಮ ಪಾಪು ನಮ್ಮ ಫ್ಯಾಮಿಲಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ನನಗೆ. ನೀವು ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಲವ್ ಜಾಸ್ತಿ. ಟಾಟಾ ಬಾಯ್ ಬಾಯ್. ನಾಳೆ ವ್ಲಾಗು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವ್ಲಾಗ್ ಆಗಿರುತ್ತೆ. ಲವ್ ಜಾಸ್ತಿ. ಟಾಟಾ ಬಾಯ್ ಬಾಯ್.